ನಿರಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಕೂಡ್ಲಿಗಿ ತಾಲೂಕಿನ ಶಿವಪುರ ಗ್ರಾಮ ಪಂಚಾಯಿತಿಯ ಬಂಡೆ ಬಸಾಪುರ ತಂಡದಲ್ಲಿ ನರೇಗಾ ಕೂಲಿ ಕಾರ್ಮಿಕರು 2ನೇ ಹಾಜರಾತಿಗೆ ವಿರೋಧ ವ್ಯಕ್ತಪಡಿಸಿದರು. ಬನ್ನಿ ಅವ್ರು ಏನು ಹೇಳಿದ್ರೆ ಕೇಳ್ಕೊಂಬರೋಣ. 9 ಗಂಟೆಗೆ 10 ಗಂಟೆಗೆ ಕೆಲಸ ಮುಗಿಸ್ತತ್ತ, ಆಮೇಲೆ ಮನೆಯಲ್ಲಿ ಕೆಲಸ ಇರ್ತತ್ತ. 2ನೇ ಹಾಜರಿ ನಮಗೆ ಬೇಡ, ರದ್ದು ಮಾಡಬೇಕು. ಅದರಿಂದ ಸಮಸ್ಯೆ ಆಗುತ್ತೆ. ನಮ್ಮ ಮಕ್ಕಳಿಗೆ ಕೆಲಸ ಅಡ್ಗೆ ಮಾಡೋದೈತೆ, ಸ್ಕೂಲಿಗೆ ಕಳ್ಸೋದೈತೆ, ಹೊಲ ಕೆಲಸ ಇರುತ್ತೆ, ಬಿತ್ತೋ ಆಯ್ತು ಈಗ ಬರೋದು. ಈಗ ಹೊಲಗೆ ಹೋಗಿ ಈಗ ಬಂದೀವಿ, ಭಾಳ ಕೆಲಸ ಇರ್ತದೆ ನಮೀಗ. 2ನೇ ಹಾಜರಿ ಕ್ಯಾನ್ಸಲ್ ಮಾಡಬೇಕು. ಇವಾಗ ಮತ್ತೆ ನಿಮಗೇನು ತೊಂದರೆ ಆಗುತ್ತಮ್ಮ 2ನೇ ಹಾಜರಿಂದ? ಸರ್ ಮನೆಗೆ ಇಲ್ಲಿ ಸಾವಿರಾರು ಕೆಲಸ ಇರ್ತೈತೆ, ಒಂದೇನು ಕೆಲಸ ಐತೆ ಸರ್. ನಮಗೆ ಬೆಳಗ್ಗೆ 6 ಗಂಟೆಗೆ ಬಂದು 9:30 10 ಗಂಟೆ ತನಕ ಇಲ್ಲೇ ಕೆಲಸ ಮಾಡ್ತೀವಿ ಸರ್ ನಾವು. ಮತ್ತು ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಜಮೀನು ಕೆಲಸ ಮಾಡೋಕ್ಕೆ ಹೋಗ್ಬೇಕು ಸರ್. 2ನೇ ಹಾಜರಿ ರದ್ದು ಮಾಡ್ಬೇಕು ಸರ್. ನಮಗೆ ದಯವಿಟ್ಟು ಹಾಜರಿ ರದ್ದು ಮಾಡ್ಬೇಕು ಸರ್. ಇವಾಗ ಮೇಲಿನ ಅಧಿಕಾರಿಗೆ ಹೇಳಿರ ನಮ್ಮ ಇದ್ರ ಬಗ್ಗೆ ನೀವು? ಮೇಲಿನ ಅಧಿಕಾರಿಗೆ ಹೇಳಿರಾ? ಹೇಳಿಲ್ಲ ಸರ್, ಈಗ ಹೇಳ್ಬೇಕಂತಾನೆ ಮಾತಾಡ್ತಾ ಇರೋದು. ನಮಗೆ 2ನೇ ಹಾಜರಿ 11 ಗಂಟೆ ಮಟ್ಟ ಕೆಲಸ ಮಾಡೋಕ್ಕಾಗಲ್ಲ. ಬೆಳಗ್ಗೆ 6 ಗಂಟೆಗೆ ಬಂದು ಹಾಜರಿ ಆದಮೇಲೆ 10-11 ಗಂಟೆ ತನಕ ಇಲ್ಲಿಗೆ ಇದ್ರೆ ನಮಗೆ ಮಕ್ಕಳಿಗೆ ಮನೆ ಇದು ಯಾರಿಗೆ ಆರಾಮಿಲ್ಲ ಅಂತ ಇರ್ತಾವ, ವಯಸ್ಸಾದಾರು, ನಮಗೆ ಕೆಲಸ ಮಾಡೋಕ್ಕಾಗಲ್ಲ ಸರ್. ಅಲ್ಲಿವರೆಗೂ 2ನೇ ಹಾಜರಿ ದಯವಿಟ್ಟು ರದ್ದು ಮಾಡಬೇಕು ಕೇಳಿಕೊಳ್ತಿದ್ದೀವಿ. ಹಂಗಾಗಿ ಈ 2ನೇ ಹಾಜರಿಯನ್ನು ರದ್ದುಪಡಿಸಲು ಆಗಬೇಕೆಂದು ನಿಮ್ಮಲ್ಲಿ ಕೇಳ್ಕೋಬೇಕು. ಯಾಕೆ ರದ್ದು ಮಾಡ್ಬೇಕು 2ನೇ ಹಾಜರಿ? ಯಾಕಂದರೆ ಎಲ್ಲ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಕೆಲಸ, ಸ್ಕೂಲಿಗೆ ಕಳ್ಸೋದಿರ್ತೈತೆ. ಹಾಗಾಗಿ ಮತ್ತೆ ಹೊಲ ಕೆಲಸ, ಗದ್ದೆ ಕೆಲಸ, ಹಂಗಾಗಿ ಅದಕ್ಕೆ ಅವರು ಬರೋಕ್ಕೂ ತೊಂದರೆ ಆಗುತ್ತೆ. 11 ಗಂಟೆಗೆ ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೆ ಕೆಲಸ ಮಾಡಬೇಕೆಂದು ಮಾಡ್ತಾ ಇದ್ದೀವಿ. 11 ಗಂಟೆ ಮೇಲೆ ಪಟ್ಟು ಬರೋಕ್ಕಾಗಲ್ಲ. ಮೊದಲಿಗೆ ಹಾಜರಿ ಯಾವಾಗ ಆಗ್ತಾರೆ? ಮೊದಲು 9, 10, 11 ಗಂಟೆಗೆ ಫಸ್ಟ್ ಇರ್ತಿತ್ತು. 6 ಗಂಟೆಯಿಂದ ಬೆಳಗ್ಗೆ ಮಧ್ಯಾಹ್ನ 11 ಗಂಟೆವರೆಗೆ ಕೆಲಸ ಇರುತ್ತೆ ಸರ್. 11 ಗಂಟೆಗೆ ಹಾಜರಿಯನ್ನು ರದ್ದುಪಡಿಸಲೇಬೇಕೆಂದು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ ಅಷ್ಟೇ. ಫಸ್ಟಿಗೆಲ್ಲ ಹಂಗೆ ಇತ್ತ, ಇವಾಗ ಚೇಂಜ್ ಮಾಡ್ಯಾರ? ಇವಾಗ ಚೇಂಜ್ ಮಾಡಿದ್ದಾರೆ ಸರ್. ಫಸ್ಟ್ ಯಾವತ್ತಿಂದ? 9 ಈ ವರ್ಷ ಅಷ್ಟೇ ಸರ್. ಈ ವರ್ಷ ಹೋದ ವರ್ಷ ಚೆನ್ನಾಗಿತ್ತು, ಈ ವರ್ಷನೇ ಹಂಗಾಗ್ತಾ ಇರೋದು. ಕೆಲಸ ಬಿಟ್ಟು ನನಗೆ ಇಂಗ್ಲೀಷ್ ಬರಲ್ಲ, ಕನ್ನಡ ಸ್ವಲ್ಪ ಮಾತಾಡ್ತೀನಿ ಸರ್. ನಾವು ರೈತರು, ಮನೇಲಿ ತಾಯಿ ತಂದೆ ಆರಾಮಿಲ್ಲ ಮಕ್ಕೊಂತಾರೆ. ನಾವು ಕೆಲಸ ಮಾಡೋದೇ, ನೀವು ಉದ್ಯೋಗ ಆಗಿರೋದು, ದೊಡ್ಡ ಆಗಿರೋದು ಕೆಲಸ. ನೀವು ಬೇಡ ಸರ್, ಹೇಳ್ತಾ ಇರೋದು. ಸ್ಕೂಲು ಕರೆಕ್ಟಾಗಿ ಓಪನ್ ಆಗಿದೆ. ಹೆಣ್ಮಕ್ಳು ಒಬ್ಬರ ಮನೇಲಿ ಇರ್ತಾರೆ, ಒಬ್ಬರ ಮನೇಲಿ ಇರಲ್ಲ. ಅಡುಗೆ ಮಾಡಬೇಕಂದ್ರೆ ಹೆಣ್ಮಕ್ಳು ಇಲ್ಲೇ ಕುಂತವ್ರೆ. ನಿನಗೇನಾಯ್ತು? ಗಂಡು ಮಕ್ಕಳು ಬರ್ತೀವಿ ಗಂಡು ಮಕ್ಕಳಂದ್ರೆ ನಾವು ಕೂಲಿ ಮಾಡಿ ಜೀವನ ಮಾಡ್ತಾ ಇರೋದು. ನಾವು ಸರ್ ತಮ್ಮಲ್ಲಿ ಪ್ರತಿಯೊಬ್ಬರಿಗೆ ತೊಂದರೆ ಆಗ್ತಿದೆ. ನಾವು ಮಧ್ಯಾಹ್ನ ಬೆಳಗ್ಗೆ 6 ಗಂಟೆಗೆ ಬಂದು ನಾವು ಹಾಜರಿ ಹಾಕಿಸ್ಕೊಳ್ತಾ ಇದ್ವಿ. 10 ಕಾಲು ಗಂಟೆ ಕೆಲಸ ಮಾಡ್ತೀವಿ. ಆಮೇಲೆ 11 ಗಂಟೆಗೆ ಬಂದು ಹಾಜರಿ ತೆಗಿಸ್ಬೇಕಂದ್ರೆ ನಮ್ಮಲ್ಲಿ ಆಗಲ್ಲ ಸರ್. ಯಾಕಂದ್ರೆ ಮಳೆ ಬಂದಿದೆ, ಆದ ಕಾರಣ ಹೊಲಗದ್ದೆ ಕೆಲಸ ಇರುತ್ತೆ. ಮನೆಯಲ್ಲಿ ಹಿರಿಯರು ಇರ್ತಾರೆ, ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಸ್ಕೂಲ್ ಓಪನ್ ಆಗಿದೆ, ಸ್ಕೂಲ್ ಓಪನ್ ಆಗಿ ಅದರಿಂದ ಹೆಣ್ಮಕ್ಳು ಗಂಡು ಮಕ್ಕಳು ನಾವೆಲ್ಲ ಇಲ್ಲೇ ಇದ್ದರೆ ಅಲ್ಲಿ ಅಡುಗೆ ಮಾಡಿ ಹಾಕೋರು ಯಾರು? ರೆಡಿ ಮಾಡಿ ಮಕ್ಳಿಗೆ ರೆಡಿ ಮಾಡಬೇಕು. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಇಲ್ಲೇ ಇದ್ದರೆ ರೆಡಿ ಮಾಡಿ ಕಳ್ಸೋಕ್ಕಾಗಲ್ಲ ಸರ್. ಅದರಿಂದ ಮಕ್ಕಳು ಸ್ವಲ್ಪ ವಿದ್ಯಾಭ್ಯಾಸ ಹಾಳಾಗತ್ತಂತೇಳಿ ನಾವು ಕೇಳ್ಕೊಳ್ತಾ ಇದ್ವಿ. ಏನಂದರೆ ಅದರಿಂದ 2ನೇ ಹಾಜರಿನ ರದ್ದುಪಡಿಸಿ, ದಯವಿಟ್ಟು ರದ್ದುಪಡಿಸಿ. ಹೇಳಮ್ಮ, 2ನೇ ಹಾಜರಿಂದ ಏನು ತೊಂದರೆ ಆಗ್ತಾ ಇದೆ? ಮನೆಯಲ್ಲಿ ಇಲ್ಲಿಂದ ಕೆಲಸ ಮಾಡಿಕೊಂಡು ಬಟ್ಟೆ ತೊಳಿಬೇಕು, ಇಲ್ಲಿಂದ ಹೋಗಿ ಅಡುಗೆ ಮಾಡೋದು ತಿನ್ನೋದು ಕಷ್ಟ ಆಗ್ತದೆ ಸರ್. ನಾವೇನು ಕೆಲಸ ಬರ್ತೀವಿ, ಫಸ್ಟ್ 6 ಗಂಟೆಲಿಂದ ಹಾಜರಿ ಹಾಕೋದು, ಈಗ 11 ಗಂಟೆಗೆ ಹಾಜರಿ ಲಾಸ್ಟ್ ಮಾಡಿರಿ ಸರ್. 11 ಗಂಟೆಗೆ ಹಾಜರಿ. ನಾವು ಬೆಳಿಗ್ಗೆ 5:30, 6 ಗಂಟೆಗೆ ಕೆಲಸಕ್ಕೆ ಬರ್ತೀವಿ ಸರ್. ಆಗ ಒಂದು ಅಟೆಂಡೆನ್ಸ್ ಸರ್. ಆಮೇಲೆ ಕೆಲಸ ಮಾಡಿ 10:30ಗೆ ಮನೆಗೆ ಹೋಗ್ತೀವಿ ಸರ್. ತಿರ್ಗಾ ಪುನಃ ಹೆಣ್ಣಾಳು ನಾವಂತೂ ಹೆಂಗೋ ಮಾಡ್ತೀವಿ ಸರ್. ಹೆಣ್ಣಾಳು ಬರೋಕ್ಕಾಗಲ್ಲ, ಅಲ್ಲಿ ಅಡುಗೆ ಮಾಡಬೇಕು, ತಿರ್ಗಾ ಮನೆ ಕೆಲಸ ನೋಡಬೇಕು. ತಿರ್ಗಾ ಮಳೆಗಾಲ ಬಂತು, ಬಿತ್ತನೆ ಅದು ಇದು ಭಾಳ ಕೆಲಸ ಇರ್ತದೆ ಸರ್. ಅದಕ್ಕಾಗಿ ಪುನಃ 11 ಗಂಟೆ ಅಟೆಂಡೆನ್ಸ್ ಬೇಡ ಅಂತ ರದ್ದುಪಡಿಸ್ಬೇಕಂತ ಕೇಳ್ಕೊಳ್ತಿದ್ದೀನಿ ಸರ್.